ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂತಹ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್. ಇದರಲ್ಲಿ ಬರುವಂತಹ ಸುಮಾರು 84 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕರ್ನಾಟಕ ಪಿ ಯು ಬೋರ್ಡ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ಸೊ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ತಿಳಿತಾ ಹೋಗೋಣ. ಸೊ ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ಎ ಕಂಪ್ಯೂಟರ್ ನೆಟ್ವರ್ಕ್ಸ್? ಕಂಪ್ಯೂಟರ್ ನೆಟ್ವರ್ಕ್ಸ್ ಅನ್ನೋದನ್ನು ಯಾವ ರೀತಿ ನಾವು ವಿವರಿಸುತ್ತೇವೆ? ಸೊ ಆನ್ಸರ್ ಈಸ್ an interconnection between two or more computers or computing devices. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳು ಏನಾದರೂ ಒಂದಕ್ಕೊಂದು ಕನೆಕ್ಟಿವಿಟಿ ಆಗಿದ್ದರೆ ಅಥವಾ ಕಂಪ್ಯೂಟಿಂಗ್ ಡಿವೈಸ್ಗಳು ಏನಾದರೂ ಕನೆಕ್ಟಿವಿಟಿ ತೊಗೊಂಡಿದ್ರೆ ನಾವು ಅದನ್ನು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ಎ ಲೋಕಲ್ ನೆಟ್ವರ್ಕ್? ಸೊ ಲೋಕಲ್ ನೆಟ್ವರ್ಕ್, ಏರಿಯಾ ನೆಟ್ವರ್ಕ್ ಅಂತ ಹೇಳೋದಕ್ಕೆ ಸೊ ಬೆಸ್ಟ್ ಡೆಫಿನೇಷನ್ ಏನಪ್ಪ ಆಗಿರುತ್ತೆ ಅಂದರೆ, ಸೊ ದಟ್ ಈಸ್ ಆಪ್ಷನ್ ಬಿ, ಎ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಡಿವೈಸಸ್ ವಿತ್ ಇನ್ ಲಿಮಿಟೆಡ್ ಜಿಯೋಗ್ರಫಿಕಲ್ ಏರಿಯಾ ಸಚ್ ಆಸ್ ರೂಮ್, ಬಿಲ್ಡಿಂಗ್ ಆರ್ ಕ್ಯಾಂಪಸ್. ಸೊ ಈ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಅದನ್ನು ಯಾವುದಕ್ಕೆ ಹೇಳ್ತೀವಿ ಅಂತಂದರೆ ಲಿಮಿಟೆಡ್ ಜಿಯೋಗ್ರಫಿಕಲ್ ಏರಿಯಾ ಆಗಿರಬೇಕಾಗುತ್ತೆ. ಉದಾಹರಣೆಗೆ ಸೊ ರೂಮ್ಸ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ಸ್ಗಳಾಗಿರ್ಬೋದು ಅಥವಾ ಕ್ಯಾಂಪಸಲ್ಲಿ ನಡೆಯುವಂಥ ಸೊ ನೆಟ್ವರ್ಕ್ ಆಗಿರ್ಬೋದು. ಸೊ ಇದನ್ನು ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ದ IEEE ಅಸೈನ್ಡ್ ನಂಬರ್ ಫಾರ್ ವೈರ್ಲೆಸ್ ಲ್ಯಾನ್ ಈಸ್. ಸೊ IEEE ಸಂಸ್ಥೆಯವರು ನೀಡಿರುವಂಥ ಒಂದು ನಂಬರ್, ಅಸೈನ್ಡ್ ನಂಬರ್ ಫಾರ್ ವೈರ್ಲೆಸ್ ಲ್ಯಾನ್. ಸೊ ವೈರ್ಲೆಸ್ ಲ್ಯಾನ್ಗೆ ಕೊಟ್ಟಿರುವಂಥ ನಂಬರ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ, IEEE 802.11. ಫೋರ್ತ್ ಕ್ವಶನ್, ವಿಚ್ ಮೀಡಿಯಾ ಆರ್ ಟೆಕ್ನಾಲಜಿ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಲ್ಯಾನ್ ಕನೆಕ್ಟಿವಿಟಿ? ಯಾವ ಒಂದು ಮೀಡಿಯಾ ಅಥವಾ ಟೆಕ್ನಾಲಜಿನ ನಾವು ಲ್ಯಾನ್ ಕನೆಕ್ಟಿವಿಟಿಗೆ ಸಾಮಾನ್ಯವಾಗಿ ಬಳಸ್ತೀವಿ? ಸೊ ಆನ್ಸರ್ ಈಸ್ ಎಥರ್ನೆಟ್ ಕೇಬಲ್ಸ್ ಆ್ಯಂಡ್ ವೈಫೈ. ಅಂದರೆ ಲ್ಯಾನ್ ಕೇಬಲ್ ಅಂತಲೂ ಹೇಳ್ತೀವಿ. ಸೊ ಲ್ಯಾನ್ ಕೇಬಲ್ ಅಥವಾ ವೈಫೈನು ಕೂಡ ನಾವು ಬಳಸಬಹುದು. ಫಿಫ್ತ್ ಕ್ವಶನ್, ದ ಪ್ರೋಟೋಕಾಲ್ ಇಂಟ್ರೊಡ್ಯೂಸ್ಡ್ ಆಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆನ್ ಆರ್ಫಾನೆಟ್. ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ಪ್ರೋಟೋಕಾಲ್ ಅಂದರೆ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೆ ಕೊಟ್ಟಿರುವಂಥ ಒಂದು ಪ್ರೋಟೋಕಾಲ್ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಆರ್ಫಾನೆಟ್ನಲ್ಲಿ ಬಳಸುವಂಥದ್ದು ಅಂದರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್. ಸೊ ಅದರಲ್ಲಿ ಬರುವಂಥ ಪ್ರೋಟೋಕಾಲ್ ಯಾವುದಪ್ಪ ಅಂದರೆ TCP/IP. ಆಪ್ಷನ್ ಎ TCP/IP, ದಟ್ ಈಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಇಂಟರ್ನೆಟ್ ಪ್ರೋಟೋಕಾಲ್. ಸಿಕ್ಸ್ತ್ ಕ್ವಶನ್, what is the typical maximum range a LAN can be extended to as mentioned in the passage? ಸೊ ನಾವು ಒಂದು ಲ್ಯಾನ್ ಕನೆಕ್ಟಿವಿಟಿನ ಮ್ಯಾಕ್ಸಿಮಮ್ ಅಂದರೆ ಯಾವ ರೇಂಜ್ವರೆಗೆ ನಾವು ಎಕ್ಸ್ಟೆಂಡ್ ಮಾಡಬಹುದು? ಸೊ ಆನ್ಸರ್ ಇಸ್ ಅಪ್ ಟು 1 ಕಿಲೋಮೀಟರ್. ದ ನೆಟ್ವರ್ಕ್ ಕನೆಕ್ಟ್ಸ್ ಡಿವೈಸಸ್ ಲೈಕ್ ಲ್ಯಾಪ್ಟಾಪ್ಸ್, ಸ್ಮಾರ್ಟ್ಫೋನ್ಸ್, ಪ್ರಿಂಟರ್ಸ್, ಸ್ಮಾರ್ಟ್ಫೋನ್ಸ್, ಮೊಬೈಲ್ ಫೋನ್ಸ್ ಆಫ್ ಇಂಡಿವಿಜುವಲ್ಸ್ ಈಸ್. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ದಟ್ ಈಸ್ Personal Area Network, that is PAN. Which of the following networks connects devices within the limited distance? ಸೊ ಒಂದು ನಿರ್ದಿಷ್ಟವಾದಂಥ ಲಿಮಿಟೆಡ್ ಪರಿಮಿತಿಯಲ್ಲಿ ಇರುವಂಥ ಡಿಸ್ಟೆನ್ಸ್ಗೆ ಕವರ್ ಆಗೋ ರೀತಿ ಸೊ ಡಿವೈಸ್ಗಳನ್ನ ನಾವು ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡಿದ್ರೆ ಅದನ್ನು ಏನಂತ ಹೇಳ್ತೀವಿ ಅಂದರೆ ದಟ್ ಈಸ್ ಆನ್ಸರ್ ಡಿ, ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. A network which offers high data transfer rates from 10 Mbps to 1000 Mbps. ಸೊ ಹೈಯೆಸ್ಟು ಡೇಟಾ ಟ್ರಾನ್ಸ್ಫರ್ ಆಗುವಂಥ ನೆಟ್ವರ್ಕ್ ಯಾವುದಪ್ಪ ಅಂತಂದರೆ ಫ್ರಮ್ 10 Mbps ಇಂದ ಹಿಡಿದು 1000 Mbps ವರೆಗೂ ಟ್ರಾನ್ಸ್ಫರ್ ಆಗುವಂಥ ಡೇಟಾ ರೇಟ್ಸ್ ಇರುವಂಥ ನೆಟ್ವರ್ಕ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಸಿ, ಲೋಕಲ್ ಏರಿಯಾ ನೆಟ್ವರ್ಕ್. ದ ನೆಟ್ವರ್ಕ್ ಕವರ್ಸ್ ಎ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ಲೈಕ್ ಎ ಸಿಟಿ ಆರ್ ಟೌನ್. ಒಂದು ನೆಟ್ವರ್ಕ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಲಾರ್ಜ್ ಏರಿಯಾನ ಕವರ್ ಮಾಡೋಂಥದ್ದು. ಉದಾಹರಣೆಗೆ ಒಂದು ಸಿಟಿ ಆಗಿರ್ಬೋದು ಅಥವಾ ಒಂದು ಟೌನ್ ಆಗಿರ್ಬೋದು. ಸೊ ಅದನ್ನು ನಾವು ಏನಪ್ಪ ಹೇಳ್ತೀವಿ ಅಂದರೆ ಸೊ ದಟ್ ಈಸ್ ಆಪ್ಷನ್ ಡಿ, ಮ್ಯಾನ್, ದಟ್ ಈಸ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. 11th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್? ಸೊ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಆಪ್ಷನ್ ಸಿ, ಎ ಸಿಟಿ ವೈಡ್ ಕೇಬಲ್ TV ನೆಟ್ವರ್ಕ್. ಸೊ ಸಿಟಿಯ ತುಂಬ ಸೊ TV ಕನೆಕ್ಟಿವಿಟಿ ಹೇಗೆಲ್ಲ ಮಾಡಿರ್ತಾರೆ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಇರುತ್ತೆ. ದ ನೆಟ್ವರ್ಕ್ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಅಂಡ್ ಅದರ್ ನೆಟ್ವರ್ಕ್ಸ್ ಅಕ್ರಾಸ್ ದ ಕಂಟ್ರೀಸ್ ಅಂಡ್ ಕಾಂಟ್ರೀಸ್. ದೇಶಗಳ ನಡುವೆ ಅಥವಾ
ಕಾಂಟಿನೆಂಟ್ಗಳ ನಡುವೆ ಇರುವಂಥ ಒಂದು ನೆಟ್ವರ್ಕ್ ಕನೆಕ್ಟಿವಿಟಿನ ನಾವು ಏನಂತ ಕರಿತೀವಿ ಅಂದರೆ, ಸೊ ಆಪ್ಷನ್ ಡಿ WAN, ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. The device converts analog signals to digital bits and vice versa. ನಾವು ಬಳಸುವಂಥ ಒಂದು ಡಿವೈಸ್ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಹಾಗೆ ಡಿಜಿಟಲ್ ಸಿಗ್ನಲ್ನ ಅನಲಾಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಯಾವುದಪ್ಪ ಅದು ಡಿವೈಸ್ ಅಂತ ಹೇಳಿದ್ರೆ, ದಟ್ ಈಸ್ ಆಪ್ಷನ್ ಬಿ ಮೋಡಮ್, ಮಾಡ್ಯುಲೇಷನ್ ಆನ್ ಡಿಮಾಡ್ಯುಲೇಷನ್ ಡಿವೈಸ್. ವಿಚ್ ಆಫ್ ದ ಫಾಲೋಯಿಂಗ್ ಡೇಟಾ ರೇಟ್ ರೇಂಜಸ್ ಕರಸ್ಪಾಂಡ್ಸ್ ಟು ಲ್ಯಾಂಡ್ ಸ್ಪೀಡ್? ಸೊ ಲ್ಯಾಂಡ್ ಸ್ಪೀಡ್ಗೆ ಸಂಬಂಧಪಟ್ಟಂತೆ ಸೊ ಡೇಟಾ ರೇಟ್ಸ್ ರೇಂಜಸ್ಸು ಯಾವುದಕ್ಕೆ ಸಮವಾಗಿರುತ್ತೆ ಅಂದರೆ, ದಟ್ ಈಸ್ ಆಪ್ಷನ್ ಬಿ 10 Mbps to 1000 Mbps. ದ ಮಾಡ್ಯುಲೇಟರ್ ಕನ್ವರ್ಟ್ಸ್. ಸೊ ಮಾಡ್ಯುಲೇಟರ್ ಏನನ್ನ ಕನ್ವರ್ಟ್ ಮಾಡುತ್ತೆ, ಯಾವ ಒಂದು ಸಿಗ್ನಲ್ಸ್ನ ಕನ್ವರ್ಟ್ ಮಾಡುತ್ತೆ ಅಂದರೆ, ಸೊ ಇಟ್ಸ್ ಗೋಯಿಂಗ್ ಟು ಕನ್ವರ್ಟ್ ಆಪ್ಷನ್ ಎ ಡಿಜಿಟಲ್ ಸಿಗ್ನಲ್ ಟು ಅನಲಾಗ್ ಸಿಗ್ನಲ್. ನೆಕ್ಸ್ಟ್, ದ ಫಂಕ್ಷನ್ ಆಫ್ ದ ಡಿಮಾಡ್ಯುಲೇಟರ್ ಇಸ್, ಡಿಮಾಡ್ಯುಲೇಟರ್ ಡಿವೈಸ್ ಯಾವುದನ್ನು ಕನ್ವರ್ಟ್ ಮಾಡುತ್ತೆ ಅಂತಂದರೆ, ಸೊ ಇಟ್ಸ್ ಗೋಯಿಂಗ್ ಟು converting analog signals to digital signals. Another name for an Ethernet card. So Ethernet card ಗೆ ಇರುವಂಥ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ, that is NIC. So network interface card. Which device is a network adapter used to set up a wired network? So wired network ಅಂದರೆ ಕೇಬಲ್ ಸಹಾಯದಿಂದ ನೆಟ್ವರ್ಕ್ ನಾವು ಕನೆಕ್ಟ್ ಮಾಡಿದ್ರೆ, ಸೊ ಯಾವ ಒಂದು ನೆಟ್ವರ್ಕ್ ಅಡಾಪ್ಟರ್ ನಾವು ಬಳಸ್ತಾ ಹೋಗ್ತೀವಿ. ಸೊ ದಟ್ ಈಸ್ ಆಪ್ಷನ್ ಡಿ NIC, that is network interface card. Which device acts as an interface between a computer and the network? ಸೊ ಯಾವ ಒಂದು ಇಂಟರ್ಫೇಸು ನಮಗೆ ಕಂಪ್ಯೂಟರ್ ಹಾಗೂ ನೆಟ್ವರ್ಕ್ ನಡುವೆ ಒಂದು ಇಂಟರ್ಫೇಸ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ಡಿವೈಸ್ ಅಂತ ಹೇಳಿದ್ರೆ, ದಟ್ ಈಸ್ ಆಪ್ಷನ್ ಸಿ NIC, ದಟ್ ಈಸ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ದ ಡೇಟಾ ರೇಟ್ ಆಫ್ ಗಿಗಾಬಿಟ್ ಎಥರ್ನೆಟ್ ಈಸ್. ಸೊ ಡೇಟಾ ರೇಟನ್ನು ನಾವು ಗಿಗಾಬಿಟ್ ಇಂಟರ್ನೆಟಲ್ಲಿ ಹೇಳೋದಾದರೆ, ಸೊ ದಟ್ ಈಸ್ 1000 Mbps. ದ ನೆಟ್ವರ್ಕ್ ಸರ್ಕ್ಯೂಟ್ ಮೌಂಟೆಡ್ ಆನ್ ದ ಮದರ್ ಬೋರ್ಡ್ ಆಫ್ ಎ ಕಂಪ್ಯೂಟರ್ ಈಸ್. ಸೊ ನೆಟ್ವರ್ಕಿಗೆ ಸಂಬಂಧಪಟ್ಟಂಥ ಒಂದು ಸರ್ಕ್ಯೂಟ್ ಮೌಂಟ್ ಆಗಿದ್ದರೆ ಮದರ್ ಬೋರ್ಡ್ ಆಫ್ ದ ಕಂಪ್ಯೂಟರ್, ಸೊ ಅದನ್ನು ನಾವು ಆಪ್ಷನ್ ಎ, ದಟ್ ಈಸ್ NIC, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಹೇಳ್ತೀವಿ. ವಿಚ್ ಕೇಬಲ್ ಕನೆಕ್ಟ್ಸ್ ದ ಕಂಪ್ಯೂಟರ್ ಟು ದ ನೆಟ್ವರ್ಕ್ ಥ್ರೂ NIC? ಸೊ ಯಾವ ಒಂದು ಕೇಬಲ್ ಮೂಲಕ ನಾವು ಕಂಪ್ಯೂಟರ್ನ NIC ಜೊತೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಎಥರ್ನೆಟ್ ಕೇಬಲ್. ವಿಚ್ ಡಿವೈಸ್ ಈಸ್ ಆನ್ 8-pin ಕನೆಕ್ಟರ್ ಯೂಸ್ಡ್ ಎಕ್ಸ್ಕ್ಲೂಸಿವ್ಲಿ ವಿತ್ ಎಥರ್ನೆಟ್ ಕೇಬಲ್ಸ್ ಫಾರ್ ನೆಟ್ವರ್ಕಿಂಗ್? ಸೊ ಯಾವ ಒಂದು ಡಿವೈಸನ್ನ ಇಲ್ಲಿ 8-pin, ಅದನ್ನು ನಾವು 8-pin ಕನೆಕ್ಟರ್ ಅಂತ ಕೂಡ ಹೇಳ್ತೀವಿ, which is used exclusively with the Ethernet cable for networking andre. So that is option A RJ45. Which device is the standard networking interface seen at the end of all the network cables? ಪ್ರತಿಯೊಂದು ನೆಟ್ವರ್ಕ್ ಇಂಟರ್ಫೇಸ್ಗಳ ಸೊ ಎಂಡ್ ಪಾರ್ಟಲ್ಲಿ ಸೊ ನಾವು ನೋಡುವಂಥ ಒಂದು ಪರ್ಟಿಕ್ಯುಲರ್ ಡಿವೈಸ್ ಯಾವುದಪ್ಪ ಅಂತ ಹೇಳಿದ್ರೆ, ದಟ್ ಈಸ್ RJ45 connector. How many pins does an RJ45 connector have? So RJ45 ನಲ್ಲಿ ಎಷ್ಟು ಪಿನ್ಗಳು ಇರುತ್ತೆ? That is option C 8 pins. Which device is an analog device that works with the signals on the cables to which it is connected? So answer is repeater. Which device regenerates the signals on the cables to which it is connected? ಸಿಗ್ನಲ್ಸ್ನ ಮತ್ತೊಮ್ಮೆ ರೀಜನರೇಟ್ ಮಾಡುವಂಥ ಒಂದು ಪರ್ಟಿಕ್ಯುಲರ್ ಡಿವೈಸ್ ಯಾವುದಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಎ ರಿಪೀಟರ್. ವಿಚ್ ಡಿವೈಸ್ ಈಸ್ ಯೂಸ್ ಟು ಕನೆಕ್ಟ್ ಡಿಫ್ರೆಂಟ್ ಡಿವೈಸಸ್ ಥ್ರೂ ವೈರ್ಸ್ ಇನ್ ಎ ನೆಟ್ವರ್ಕ್? ಸೊ ಯಾವ ಒಂದು ಡಿವೈಸು ಸೊ ಬೇರೆ ಬೇರೆ ಎಲ್ಲ ಕನೆಕ್ಟಿವ್ ಅಂದರೆ ಯೂಸ್ ಟು ಕನೆಕ್ಟ್ ಡಿಫ್ರೆಂಟ್ ಡಿವೈಸ್, ಬೇರೆ ಬೇರೆ ಡಿವೈಸ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ, ಸೊ ದಟ್ ಟು ಇನ್ ವೈರ್ಸ್ ಇನ್ ಎ ನೆಟ್ವರ್ಕ್. ಸೊ ಆಪ್ಷನ್ that is hub. Which device connects the multiple computers or communicating devices in a network? So ಬಹುತೇಕ ಕಂಪ್ಯೂಟರ್ಗಳನ್ನು ಅಥವಾ ಮ್ಯಾಕ್ಸಿಮಮ್ ಕಂಪ್ಯೂಟರ್ಸ್ಗಳನ್ನು ಕನೆಕ್ಟ್ ಮಾಡೋಕ್ಕೆ ಬಳಸುವಂಥ ಡಿವೈಸ್ ಯಾವುದಪ್ಪ ಅಂತ ಹೇಳಿದ್ರೆ, ಸೊ ಆನ್ಸರ್ ಇಸ್ ಹಬ್. Which device receives the data, analyzes it and transmits it to the other networks? ಯಾವ ಒಂದು ಡಿವೈಸು ಡೇಟಾನ ರಿಸೀವ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ ಸೊ
ಟ್ರಾನ್ಸ್ಮಿಟ್ ಮಾಡುತ್ತೆ ಟು ಅದರ್ ನೆಟ್ವರ್ಕ್ಸ್. ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ರೌಟರ್ ಆರ್ ರೂಟರ್ ವಿ ಕ್ಯಾನ್ ಸೇ. The device can analyze the data, decide how it packaged and send it to another network. ಸೊ ಯಾವ ಒಂದು ಡಿವೈಸು ಬರುವಂಥ ಡೇಟಾನ ಅನಲೈಸ್ ಮಾಡಿಕೊಂಡು ಸೊ ಅದು ಯಾವ ರೀತಿ ಅದನ್ನು ಪ್ಯಾಕೇಜ್ ಥರ ಮಾಡಿಕೊಂಡು ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಸೆಂಡ್ ದಟ್ ಡೇಟಾ ಟು ದ ಅನದರ್ ನೆಟ್ವರ್ಕ್. ಸೊ ಆಪ್ಷನ್ ದಟ್ ಈಸ್ ಸಿ, ರೌಟರ್. The device serves as the entry and exit point of a network. ಯಾವ ಒಂದು ಡಿವೈಸನ್ನು ಎಂಟ್ರಿ ಪಾಯಿಂಟ್ ಅಥವಾ ಎಕ್ಸಿಟ್ ಪಾಯಿಂಟ್ ಅಂತ ನಾವು ಹೇಳಬಹುದು. ಸೊ ದಟ್ ಈಸ್ ಆಪ್ಷನ್ ಎ, ಗೇಟ್ವೇ. ವಿಚ್ ಡಿವೈಸ್ ಮೇಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ಇಂಟರ್ನಲ್ ಆ್ಯಂಡ್ ರಿಮೋಟ್ ನೆಟ್ವರ್ಕ್ ಪಾಸ್. ಯಾವ ಒಂದು ಡಿವೈಸ್ನಲ್ಲಿ ಸೊ ಇಂಟರ್ನಲ್ ಹಾಗೂ ರಿಮೋಟ್ ನೆಟ್ವರ್ಕ್ನ ಪಾತ್ಗಳ ಬಗ್ಗೆ ಇನ್ಫಾರ್ಮೇಷನ್ ನಾವು ಕಾಣಬಹುದು. ಸೊ ದಟ್ ಈಸ್ ಆಪ್ಷನ್ ಬಿ, router. Next, which of the following refers to the arrangement of computers and peripherals in a network? So ಈ ಕಂಪ್ಯೂಟರ್ ಮತ್ತು ಪೆರಿಫರಲ್ಸ್ ಅಂದರೆ ಔಟ್ಸೈಡ್ ದ CPU ಯಾವುದೆಲ್ಲ ಡಿವೈಸ್ ಕನೆಕ್ಟ್ ಮಾಡ್ತೀವಿ ಅದು ಏನನ್ನು ರೆಫರ್ ಮಾಡುತ್ತೆ ಅಂದರೆ ಸೊ ಇಟ್ಸ್ ಗೋಯಿಂಗ್ ಟು ರೆಫರ್ ಲೈಕ್ ಟೋಪಾಲಜಿ. ಸೊ ಅದನ್ನು ನಾವು ಟೋಪಾಲಜಿ ಅಂತ ಹೇಳ್ತೀವಿ ಅಥವಾ ಸ್ಟ್ರಕ್ಚರ್ ಆಫ್ ದ ನೆಟ್ವರ್ಕ್ ಅಂತ ಹೇಳ್ಬೋದು. ಇನ್ ವಿಚ್ ಟೋಪಾಲಜಿ ಇನ್ ಈಸ್ ಈಚ್ ಡಿವೈಸ್ ಕನೆಕ್ಟೆಡ್ ಟು ಎವ್ರಿ ಅದರ್ ಡಿವೈಸ್ ಇನ್ ದ ನೆಟ್ವರ್ಕ್. ಯಾವ ಒಂದು ಟೋಪಾಲಜಿನಲ್ಲಿ ಪ್ರತಿಯೊಂದು ಕಂಪ್ಯೂಟರ್ ಅಥವಾ ಪ್ರತಿಯೊಂದು ಡಿವೈಸು ಕೂಡ ಸೊ ಇನ್ನೊಂದು ಪ್ರತಿಯೊಂದು ಡಿವೈಸು ಕೂಡ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ದಟ್ ಈಸ್ ಆಪ್ಷನ್ ಬಿ, ಮೆಶ್ ಟೋಪಾಲಜಿ. ಇನ್ ವಿಚ್ ಟೋಪಾಲಜಿ ಈಸ್ ಈಚ್ ನೋಡ್ ಕನೆಕ್ಟೆಡ್ ಟು ಟು ಅದರ್ ಡಿವೈಸಸ್ ಒನ್ ಆನ್ ಈಚ್ ಸೈಡ್. ಯಾವ ಒಂದು ಕನೆಕ್ಟಿವಿಟಿ ಅಥವಾ ಯಾವ ಒಂದು ಟೋಪಾಲಜಿನಲ್ಲಿ ಸೊ ಪ್ರತಿಯೊಂದು ಕಂಪ್ಯೂಟರ್ ಕೂಡ ಎರಡೆರಡು ಅದರ್ ಡಿವೈಸ್ ಜೊತೆ ಕನೆಕ್ಟಿವಿಟಿ ಇರುತ್ತೆ ಆ್ಯಂಡ್ ಒನ್ ಆನ್ ಈಚ್ ಸೈಡ್. ಸೊ ಪ್ರತಿ ಒಂದು ಡಿವೈಸಲ್ಲೂ ಸೊ ಎರಡೂ ಸೈಡು ಕೂಡ ಒಂದೊಂದು ಕನೆಕ್ಟಿವಿಟಿ ಇರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಬಿ, ರಿಂಗ್ ಟೋಪಾಲಜಿ. ದ ಲಿಂಕ್ ಇನ್ ಎ ರಿಂಗ್ ಟೋಪಾಲಜಿ ಈಸ್ ಸೊ ರಿಂಗ್ ಟೋಪಾಲಜಿಯಲ್ಲಿ ಇರುವಂಥ ಒಂದು ಪರ್ಟಿಕ್ಯುಲರ್ ಲಿಂಕ್ ಏನಪ್ಪ ಅಂತ ಹೇಳಿದ್ರೆ ಸೊ ದಟ್ ಈಸ್ ಆಪ್ಷನ್ ಎ, ಯೂನಿ ಡೈರೆಕ್ಷನ್. ಅಂದರೆ ನಾವು ಡೇಟಾನ ಸೆಂಡಿಂಗ್ ಆಗಲಿ ಅಥವಾ ರಿಸೀವಿಂಗ್ ಆಗಲಿ ವಿ ಕ್ಯಾನ್ ಸಿ ಓನ್ಲಿ ಇನ್ ಒನ್ ಡೈರೆಕ್ಷನ್. ಸೊ ದಟ್ ಟು ಇನ್ ಕ್ಲಾಕ್ವೈಸ್ ಡೈರೆಕ್ಷನ್. ಇನ್ ವಿಚ್ ಟೋಪಾಲಜಿ ಡಸ್ ಈಚ್ ಡಿವೈಸ್ ಕನೆಕ್ಟ್ಸ್ ಟು ಎ ಟ್ರಾನ್ಸ್ಮಿಷನ್ ಮೀಡಿಯಾ. ಯಾವ ಒಂದು ಟೋಪಾಲಜಿನಲ್ಲಿ ಪ್ರತಿಯೊಂದು ಡಿವೈಸ್ ಕೂಡ ಟ್ರಾನ್ಸ್ಮಿಷನ್ ಮೀಡಿಯಾಗೆ ಕನೆಕ್ಟಿವಿಟಿ ಇರುತ್ತೆ ಅಂತಂದರೆ ಸೊ ಆಪ್ಷನ್ ಬಿ, ಬಸ್ ಟೋಪಾಲಜಿ. ಇನ್ ವಿಚ್ ಟೋಪಾಲಜಿ ಈಸ್ ಈಚ್ ಡಿವೈಸ್ ಕನೆಕ್ಟೆಡ್ ಟು ಎ ಸೆಂಟ್ರಲ್ ನೋಡ್. ಯಾವ ಒಂದು ಟೋಪಾಲಜಿಯಲ್ಲಿ ಪ್ರತಿಯೊಂದು ಡಿವೈಸ್ ಕೂಡ ಸೆಂಟ್ರಲ್ ಡಿವೈಸ್ಗೆ ಕನೆಕ್ಟಿವಿಟಿ ತೊಗೊಂಡಿರುತ್ತೆ ಅಂದರೆ ಸೊ ದಟ್ ಈಸ್ ಸ್ಟಾರ್ ಟೋಪಾಲಜಿ. ಇನ್ ವಿಚ್ ಟೋಪಾಲಜಿ ಆರ್ ದೇರ್ ಮಲ್ಟಿಪಲ್ ಬ್ರಾಂಚಸ್ ಈಚ್ ವಿತ್ ಒನ್ ಆರ್ ಮೋರ್ ಬೇಸಿಕ್ ಟೋಪಾಲಜೀಸ್. ಯಾವ ಒಂದು ಟೋಪಾಲಜಿನಲ್ಲಿ ನಮಗೆ ಮಲ್ಟಿಪಲ್ ಬ್ರಾಂಚಸ್ನ ನಾವು ನೋಡಬಹುದು. ಸೊ ದಟ್ ಈಸ್ ಆಪ್ಷನ್ ಬಿ, ಹೈಬ್ರಿಡ್ ಟೋಪಾಲಜಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಹೈಯರಾರ್ಕಿಕಲ್ ಟೋಪಾಲಜಿ. ಸೊ ಹೈಯರಾರ್ಕಿಕಲ್ ಅಂದರೆ ಲೆವೆಲ್ಸ್ ಹೋಗುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಲೈಕ್ ದಟ್. ಸೊ ಆಪ್ಷನ್ ಎ, ದಟ್ ಈಸ್ ಟ್ರೀ ಟೋಪಾಲಜಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಹೈಬ್ರಿಡ್ ಟೋಪಾಲಜಿ. ಸೊ ಹೈಬ್ರಿಡ್ ಟೋಪಾಲಜಿ ಅಂದರೆ ಒಂದು ಟೋಪಾಲಜಿ ಮತ್ತು ಇನ್ನೊಂದು ಟೋಪಾಲಜಿ ಮರ್ಜ್ ಆಗಿರುವಂಥದ್ದು. ಸೊ ಹಿಯರ್ ದ ಆನ್ಸರ್ ಈಸ್ ಡಿ, ಸ್ಟಾರ್ ಆ್ಯಂಡ್ ಬಸ್ ಟೋಪಾಲಜಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಯುನಿಕ್ ವ್ಯಾಲ್ಯೂ ಅಸೋಸಿಯೇಟೆಡ್ ವಿತ್ NIC ಕಾರ್ಡ್. ಯಾವ ಒಂದು NIC ಕಾರ್ಡಿನಲ್ಲಿ ಯುನಿಕ್ ವ್ಯಾಲ್ಯೂ ನಮಗೆ ಅಸೋಸಿಯೇಟ್ ಆಗಿ ನೋಡಬಹುದು. ಸೊ ದಟ್ ವಿ ಕ್ಯಾನ್ ಕಾಲ್ ಆಸ್ MAC ಅಡ್ರೆಸ್. The value is engraved on a NIC at the time of manufacturing and cannot be changed. ಸೊ NIC ಕಾರ್ಡ್ ಮ್ಯಾನುಫ್ಯಾಕ್ಚರ್ ಆಗುವ ಸಂದರ್ಭದಲ್ಲೇ ಆಗುವ ಒಂದು ಕೆಲವೊಂದು ವ್ಯಾಲ್ಯೂಸನ್ನು ಪ್ರಿಂಟ್ ಆಗಿ ಬಂದಿರುತ್ತೆ ಅಥವಾ ಪಂಚ್ ಆಗಿ ಬಂದಿರುತ್ತೆ ಆ್ಯಂಡ್ ವಿ ಕೆನಾಟ್ ಚೇಂಜ್. ಅದನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸೋಕ್ಕಾಗಲ್ಲ. ಸೊ ಯಾವುದಪ್ಪ ನಂಬರ್ಸು ಯಾವುದಪ್ಪ ಅದು ವ್ಯಾಲ್ಯೂಸ್ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಬಿ, ಮ್ಯಾಕ್ ಅಡ್ರೆಸ್. ಸೊ ಮ್ಯಾಕ್ ಅಡ್ರೆಸ್ಸು ಅಲ್ಲಿಗೆ ಪ್ರಿಂಟ್ ಆಗಿ ಬಂದಿರುತ್ತೆ. ವಿಚ್ ಅಡ್ರೆಸ್ ಯುನಿಕ್ಲಿ ಐಡೆಂಟಿಫೈಸ್ ಈಚ್ ನೋಡ್ ಇನ್ ಎ ನೆಟ್ವರ್ಕ್. ಯಾವ ಒಂದು ಅಡ್ರೆಸ್ಸು ಪ್ರತಿಯೊಂದು ಡಿವೈಸನ್ನು ಪ್ರತಿಯೊಂದು ನೋಡನ್ನು ಡಿಫ್ರೆಂಟ್ ಆಗಿ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ, ಮ್ಯಾಕ್ ಅಡ್ರೆಸ್.
ಹೌ ಮೆನಿ ಹೆಕ್ಸಾಡೆಸಿಮಲ್ ಡಿಜಿಟ್ಸ್ ಆರ್ ಯೂಸ್ಡ್ ಇನ್ ಎ ಮ್ಯಾಕ್ ಅಡ್ರೆಸ್? ಮ್ಯಾಕ್ ಅಡ್ರೆಸ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಹೆಕ್ಸಾಡೆಸಿಮಲ್ ಡಿಜಿಟನ್ನು ಎಷ್ಟು ಡಿಜಿಟ್ಸ್ ಆಗಿ ನಾವು ಬಳಸ್ತೀವಿ ಅಂತಂದರೆ, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ 12 ಡಿಜಿಟ್ಸ್. ಸೊ 12 hexadecimal digits are used. How many bits are used in IPv4 address? Internet Protocol v4 version 4 address ನಲ್ಲಿ ಎಷ್ಟು ಬಿಟ್ಸ್ಗಳನ್ನು ನಾವು ಬಳಸ್ತೀವಿ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ 32 ಬಿಟ್ಸ್. ಸೊ 32 ಬಿಟ್ಗಳಷ್ಟು ನಾವು ಬಳಸ್ತೀವಿ. How many bits are used in IPv6 address? ಸೊ IPv6 ನಲ್ಲಿ ಎಷ್ಟು ಬಿಟ್ಟನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರೆ, ದಟ್ ಈಸ್ ಆಪ್ಷನ್ ಸಿ 128 ಬಿಟ್ಸ್. Which of the following is an ocean of information stored in trillions of interlinked web pages? ಸೊ ಯಾವ ಒಂದು ಪೇಜ್ ಅಥವಾ ಇಂಟರ್ಲಿಂಕ್ಡ್ ಪೇಜಸ್ ಅಂತ ಹೇಳ್ಬೋದು, ಅಥವಾ ಇನ್ಫಾರ್ಮೇಷನ್ನ ಟ್ರಿಲಿಯನ್ಸ್ ಆಫ್ ಇಂಟರ್ಕನೆಕ್ಟೆಡ್ ವೆಬ್ ಪೇಜಸ್, ಇದಕ್ಕೆ ಒಂದು ಸೂಟಬಲ್ ನೇಮ್ ಯಾವುದಪ್ಪ ಅಂತ ಹೇಳಿದ್ರೆ, ಸೊ ದಟ್ ಈಸ್ ವರ್ಲ್ಡ್ ವೈಡ್ ವೆಬ್. ಸೊ WWW ಅಂತ ಹೇಳ್ಬೋದು. Which of the following is used to design standardized web pages readable across devices? ಸೊ ಯಾವ ಒಂದು ಆಪ್ಷನ್ ನಾವು used to design standardized web page? That is option B, HTML. that is hypertext markup language ಅನ್ನು ನಾವು ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಓನ್ಲಿ ಟು ಡಿಸೈನ್ ವೆಬ್ ಪೇಜಸ್. Which of the following is a unique address or a path for each web sources? ಪ್ರತಿಯೊಂದು ವೆಬ್ಸೈಟ್ಗಳಿಗೆ ಅಥವಾ ವೆಬ್ ಸೋರ್ಸ್ಗಳಿಗೆ ಇರುವಂಥ ಒಂದು ಯುನಿಕ್ ಅಡ್ರೆಸ್ ಅಥವಾ ಪಾತ್ ಯಾವುದು ಇದರಲ್ಲಿ ಇರುತ್ತೆ ಅಂದರೆ, ಸೊ ದಟ್ ಈಸ್ ಆಪ್ಷನ್ ಸಿ URL. ಸೊ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಟು ರಿಟ್ರೀವ್ ಲಿಂಕ್ಡ್ ವೆಬ್ ಪೇಜಸ್ ಅಕ್ರಾಸ್ ದ ವೆಬ್? ಯಾವ ಒಂದು ಪ್ರೋಟೋಕಾಲ್ನ ಬಳಸ್ಕೊಂಡು ನಾವು ವೆಬ್ ಪೇಜನ್ನು ರಿಟ್ರೀವ್ ಮಾಡ್ಬೋದು ಅಥವಾ ಆಕ್ಸೆಸ್ ಮಾಡ್ಬೋದು ಅಂದರೆ, ಸೊ ದಟ್ ಈಸ್ ಆಪ್ಷನ್ ಎ HTTP, ಹೈಪರ್ಟೆಕ್ಸ್ಟ್ Transfer Protocol. What is the full form of MAC? MAC ಅಂತಂದ್ರೆ, that is Media Access Control. What is the full form of HTML? HTML full form ಏನಪ್ಪ ಅಂತಂದ್ರೆ, ಸೊ ಆಪ್ಷನ್ ಸಿ Hypertext Markup Language. What is the full form of URL? ಸೊ URL ನ ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ, ಸೊ ಆಪ್ಷನ್ ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ URI ಅಂತಂದ್ರೆ, ಆಪ್ಷನ್ ಎ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ WWW? ಸೊ ಅಂದ್ರೆ, ಸೊ ದಟ್ ಈಸ್ ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್. What is the full form of DNS? DNS ನ ಫುಲ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ, that is domain name server. So what is the full form of ISP ಅಂತ ಹೇಳಿದ್ರೆ, that is internet service provider. So what is the full form of IP ಅಂತ ಹೇಳಿದ್ರೆ, that is internet protocol, option A. What is the full form of OUI? So OUI ಅಂತ ಹೇಳಿದ್ರೆ, so option A organizationally unique identifier. Which of the following best describes the WPAN? ಸೊ WPAN ಅನ್ನು ಸೊ ವಿವರಿಸುವಂತಹ ಒಂದು ಪ್ರಮುಖ ಸ್ಟೇಟ್ಮೆಂಟ್ ಯಾವುದಪ್ಪ ಅಂತಂದ್ರೆ ಇದರಲ್ಲಿ, ಸೊ ಆಪ್ಷನ್ ಬಿ ಎ ನೆಟ್ವರ್ಕ್ ಕನೆಕ್ಟಿಂಗ್ ಪರ್ಸನಲ್ ಡಿವೈಸಸ್ ವಿತ್ ಇನ್ ಅಬೌಟ್ 10 meters ಯೂಸಿಂಗ್ ಟೆಕ್ನಾಲಜೀಸ್ ಲೈಕ್ ಬ್ಲೂಟೂತ್ ಆರ್ ವೈಫೈ ಡೈರೆಕ್ಟ್. ಅಂದರೆ ಒಬ್ಬ ವ್ಯಕ್ತಿ ಸುಮಾರು ಒಂದು 10 meters ಒಳಗಡೆ ಯಾವುದಾದ್ರೂ ಒಂದು ಡಿವೈಸನ್ನು ಬ್ಲೂಟೂತ್ ಮೂಲಕ ಅಥವಾ ವೈಫೈ ಮೂಲಕ ಕನೆಕ್ಟ್ ಮಾಡಿಕೊಂಡ್ರೆ, ಸೊ ಅದನ್ನು ನಾವು WPAN ಅಂತ ಹೇಳ್ತೀವಿ. ಸೊ ವೈರ್ಲೆಸ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ವೈ ಈಸ್ LAN ಈಸ್ ಕನ್ಸಿಡರ್ಡ್ ಕಂಪ್ಯಾರಿಟಿವ್ಲಿ ಸೆಕ್ಯೂರ್? ನಾವು ಲೋಕಲ್ ಏರಿಯಾ ನೆಟ್ವರ್ಕ್ನ ಸೊ ಹೋಲಿಸ್ಕೊಂಡ್ರೆ, ಬೇರೆ ಎಲ್ಲ ನೆಟ್ವರ್ಕ್ಗೆ ಹೋಲಿಸ್ಕೊಂಡ್ರೆ ತುಂಬ ಸೆಕ್ಯೂರ್ ಅಂತ ಅನ್ಕೋಬಹುದು. ಏನಕ್ಕೆ ಅಂತಂದರೆ, ಸೊ ದಟ್ ಈಸ್ ಓನ್ಲಿ ಅಥೆಂಟಿಕ್ ಯೂಸರ್ಸ್ ವಿತಿನ್ ದ ನೆಟ್ವರ್ಕ್ ಕ್ಯಾನ್ ಆಕ್ಸೆಸ್ ಅದರ್ ಕಂಪ್ಯೂಟರ್ಸ್ ಆರ್ ಶೇರ್ಡ್ ರಿಸೋರ್ಸಸ್. ಲೋಕಲ್ ಏರಿಯಾ ನೆಟ್ವರ್ಕ್ನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ರಿಸೋರ್ಸಸ್ಗಳಾಗಿರ್ಬೋದು, ಅದನ್ನು ಶೇರ್ ಆಗಿದ್ದರೆ ಅದನ್ನು ಅಥೆಂಟಿಕೇಟೆಡ್ ಪರ್ಸನ್ಸ್ ಮಾತ್ರ ಅದನ್ನು ಆಕ್ಸೆಸ್ ಮಾಡ್ಬೋದು. ಸೊ ಆ ಒಂದು ಫೆಸಿಲಿಟಿ ನಾವು ಲ್ಯಾನಲ್ಲಿ ಕಾಣ್ಬೋದು. ಹಾಗಾಗಿ ಸೊ ಕಂಪ್ಯಾರಿಟಿವ್ಲಿ ಇಟ್ ಇಸ್ ಸೆಕ್ಯೂರ್ ಅಂತ ಹೇಳ್ತೀವಿ. ವಿಚ್ ಆಫ್ ದೀಸ್ ಈಸ್ ಎ ಕಾಮನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್
ಲ್ಯಾನ್ ಇನ್ ಆ್ಯನ್ ಆಫೀಸ್ ಆರ್ ಎ ಕ್ಯಾಂಪಸ್. ಸೊ ಸಾಮಾನ್ಯವಾಗಿ ಲ್ಯಾನ್ ಅನ್ನೋದನ್ನು ನಾವು ಕಂಪನಿಗಳಲ್ಲಿ, ಆಫೀಸ್ಗಳಲ್ಲಿ ಅಥವಾ ಕ್ಯಾಂಪಸ್ಗಳಲ್ಲಿ ಬಳಸ್ತೀವಿ. ಸೊ ಏನಕ್ಕೆಪ್ಪ ಅಂತಂದರೆ ಸ್ಟಡೀಸ್ ability for user to share printers and upload or downloaded files from a local server. ಸೊ ಒಂದು ಲೋಕಲ್ ಸರ್ವರಿಂದ ಬೇಕಾಗಿರುವಂಥ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡೋಕ್ಕೂ ಅವಕಾಶ ಇರುತ್ತೆ. ಹಾಗೂ ಏನಾದರೂ ಒಂದು ಪ್ರಿಂಟರ್ ಇದ್ದರೆ ಅದನ್ನು ಶೇರ್ ಮಾಡಿಕೊಂಡು ಪ್ರಿಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಸೊ ಕಾಮನ್ಲಿ ದೇ ಆರ್ ಯೂಸಿಂಗ್ ದ ಲ್ಯಾನ್ ಇನ್ ಆನ್ ಆಫೀಸ್ ಆರ್ ಕ್ಯಾಂಪಸ್. ಎಥರ್ನೆಟ್ ಈಸ್ ಬೆಸ್ಟ್ ಡಿಫೈನ್ಡ್ ಆಸ್. ಎಥರ್ನೆಟ್ ಯಾವ ರೀತಿ ನಾವು ಡಿಫೈನ್ ಮಾಡಬಹುದು, ಬೆಸ್ಟ್ ರೀತಿಯಲ್ಲಿ ಡಿಫೈನ್ ಮಾಡಬಹುದು ಅಂದರೆ, ಸೊ ಇಟ್ ಇಸ್ ಅ ಸೆಟ್ ಆಫ್ ರೂಲ್ಸ್ ದಟ್ ಡಿಫೈನ್ಸ್ ಹೌ ಡಿವೈಸಸ್ ಕನೆಕ್ಟ್ ವಿತ್ ಈಚ್ ಅದರ್ ಥ್ರೂ ಕೇಬಲ್ಸ್ ಇನ್ ಎ ಲ್ಯಾನ್. ಸೊ ಹೇಗೆ ಒಂದು ಡಿವೈಸ್ ಆಗಿರ್ಬೋದು ಅಥವಾ ತುಂಬ ಡಿವೈಸಸ್ಗಳಾಗಿರ್ಬೋದು, ಸೊ ಕನೆಕ್ಟಿಂಗ್ ವಿತ್ ಈಚ್ ಅದರ್ಸ್, ಬೇರೆ ಬೇರೆ ಡಿವೈಸ್ಗಳ ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಥ್ರೂ ಕೇಬಲ್ ಮೂಲಕ ಯಾವ ರೀತಿ ಕನೆಕ್ಟಿವಿಟಿ ತಗೊಳುತ್ತೆ, ದಟ್ ಇಸ್ ಕಾಲ್ಡ್ ಎಥರ್ನೆಟ್ ಅಂತ ಹೇಳ್ತೀವಿ. Which of the following is a typical data rate range for LAN? So LAN ಗೆ ಸಂಬಂಧಪಟ್ಟಂತೆ ಸೊ ಡೇಟಾ ರೇಟ್ ರೇಂಜ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಆಪ್ಷನ್ ಬಿ 10 Mbps to 1000 Mbps. Which of the following the best describes a wide area network? So wide area network best description ಯಾವುದಪ್ಪ ಅಂತಂದರೆ a network that connects LANs and MANs and across different geographical locations, ಪಾಸಿಬಲಿ ಅಕ್ರಾಸ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್. ಸೊ ದೇಶಗಳ ನಡುವೆ ಆಗಿರ್ಬೋದು ಅಥವಾ ಕಾಂಟಿನೆಂಟ್ಗಳ ನಡುವೆ ಆಗಿರ್ಬೋದು. ಸೊ ನಂಬರ್ ಆಫ್ ಲ್ಯಾಂಡ್ಸ್ ಇರ್ಬೋದು ಅಥವಾ ಮ್ಯಾನ್ಸ್ ಇರ್ಬೋದು. ಸೊ ಇವೆಲ್ಲವನ್ನೂ ಕೂಡ ನಾವು ಸೊ ವೈಡ್ ಏರಿಯಾ ನೆಟ್ವರ್ಕ್ಗೆ ಹೇಳ್ಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಎಕ್ಸಾಂಪಲ್ ಆಫ್ ವ್ಯಾನ್? ಸೊ ವೈರ್ಲೆಸ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್ಗೆ ಬೆಸ್ಟ್ ಎಕ್ಸಾಂಪಲ್, ಲಾರ್ಜೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಸೊ ದಟ್ ಈಸ್ ಆಪ್ಷನ್ ಸಿ, ದ ಇಂಟರ್ನೆಟ್. Which statement is true about how a WAN can be formed? ಸೊ ವೈಡ್ ಏರಿಯಾ ನೆಟ್ವರ್ಕ್ ಯಾವ ರೀತಿ ಫಾರ್ಮ್ ಆಗಿದೆ ಅನ್ನೋದನ್ನು ಈ ಒಂದು ಸ್ಟೇಟ್ಮೆಂಟಲ್ಲಿ ಹೇಳ್ಬಹುದು. ಸೊ ದಟ್ ಈಸ್ ಆಪ್ಷನ್ ಬಿ, ಬೈ ಕನೆಕ್ಟಿಂಗ್ ಎ ಲ್ಯಾನ್ ಟು ಅದರ್ ಲ್ಯಾನ್ ವಯಾ ವೈರ್ಲೆಸ್ ಮೀಡಿಯಾ. ಸೊ ಒಂದು ಲ್ಯಾನಿಂದ ಇನ್ನೊಂದು ಲ್ಯಾನ್ಗೆ ಯಾವ ರೀತಿ ಕನೆಕ್ಟಿವಿಟಿ ತಗೊಳ್ತೀವಿ, ಥ್ರೂ ವೈರ್ ಅಥವಾ ವಿತೌಟ್ ವೈರ್, ಸೊ ವೈರ್ಲೆಸ್. ಸೊ ದಟ್ ಈಸ್ ಕಾಲ್ಡ್ ಸೊ WAN, so it is wide area network. Which organizations commonly use WANs to connect branches across different locations? ಸೊ ಯಾವ ಒಂದು ಸಂಸ್ಥೆಗಳು ಈ ರೀತಿಯಾಗಿ ಕನೆಕ್ಟಿವಿಟಿನ ತೊಗೊಳಕ್ಕೆ ಮುಂದೆ ಬರ್ತವೆ? ಸೊ ಅಕ್ರಾಸ್ ಡಿಫರೆಂಟ್ ಲೊಕೇಶನ್ಸ್, ದಟ್ ಈಸ್ ಲಾರ್ಜ್ ಬಿಸ್ನೆಸಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್. Which of the following is a typical purpose of a WAN? So that is option B, to connect different branches of an organization in different cities or countries. ಸೊ ವ್ಯಾನ್ ಯಾವ ರೀತಿಯಾದಂಥ ಯಾವ ಒಂದು ಪರ್ಪಸ್ಗೆ ಅಥವಾ ಯಾವ ಒಂದು ಉದ್ದೇಶಕ್ಕೆ ಬಳಸ್ತಾರೆ ಅಂತಂದರೆ, ಸೊ ಬೇರೆ ಬೇರೆ ಬ್ರಾಂಚ್ಗಳು ಬೇರೆ ಬೇರೆ ಲೊಕೇಶನ್ಗಳು ಏನಾದರೂ ಸೊ ಇದ್ದಾಗ ಅಥವಾ ಸಿಟಿಗಳಲ್ಲಿದ್ದಾಗ ಅಥವಾ ಬೇರೆ ಬೇರೆ ದೇಶದಲ್ಲಿದ್ದಾಗ ಟು ಗೆಟ್ ದ ಕನೆಕ್ಟಿವಿಟಿ, ಸೊ ದೇ ಕ್ಯಾನ್ ಯೂಸ್ ದ ವ್ಯಾನ್. A company wants to connect its office in Delhi with its branch in Simla and another branch overseas. Which network type is most appropriate? ಒಂದು ಕಂಪ್ನಿ ತನ್ನ ಆಫೀಸನ್ನು ಡೆಲ್ಲಿಲಿ ಒಂದು ಬ್ರಾಂಚ್ ಆಗಿ, ಸಿಮ್ಲಾದಲ್ಲಿ ಒಂದು ಬ್ರಾಂಚು ಹಾಗೂ ಅನದರ್ ಬ್ರಾಂಚ್ ಓವರ್ಸೀಸ್ನಲ್ಲಿ ಹೀಗೆ ಲೊಕೇಟ್ ಮಾಡಬೇಕಂತ ಇರುತ್ತೆ. ಯಾವ ಟೈಪ್ ಆಫ್ ನೆಟ್ವರ್ಕ್ ಬಳಸ್ತೇವೆ ಅಂತಂದರೆ ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. Which phrase correctly describes the relationship between the internet and WANs? ಸೊ ಇಂಟರ್ನೆಟ್ ಮತ್ತು ವೈಡ್ ಏರಿಯಾ ನೆಟ್ವರ್ಕು ಯಾವ ಒಂದು ರಿಲೇಷನ್ಶಿಪ್ ಇದೆ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಸೊ ದಟ್ ಈಸ್ ದ ಇಂಟರ್ನೆಟ್ ಇಸ್ ದ ಲಾರ್ಜೆಸ್ಟ್ WAN ಕನೆಕ್ಟಿಂಗ್ ಬಿಲಿಯನ್ಸ್ ಆಫ್ ಡಿವೈಸಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಲ್ಯಾಂಡ್ಸ್ ವರ್ಲ್ಡ್ ವೈಡ್. ಸೊ ಇದಕ್ಕೆ ನಾವು ಇಂಟರ್ನೆಟ್ ಮತ್ತು WANಗೂ ಇರುವಂಥ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ ಆ್ಯನ್ IP address? IP address ಅನ್ನೋದು ಹೇಗೆ, ಸೊ ಅದು ಏನನ್ನು ತಿಳಿಸುತ್ತೆ ಅಂದರೆ, ಸೊ ಎ ಯುನಿಕ್ ನ್ಯೂಮರಿಕ್ ಅಡ್ರೆಸ್ ಯೂಸ್ಡ್ ಟು ಐಡೆಂಟಿಫೈ ಎ ನೋಡ್ ಆನ್ ಆ್ಯನ್ IP ನೆಟ್ವರ್ಕ್. ಸೊ ಯಾವುದೋ ಒಂದು ನೆಟ್ವರ್ಕ್ಗೆ ನಾವು IP ನೆಟ್ವರ್ಕ್ ಅಂತ ಕೊಟ್ಟಿದ್ರೆ, ಇಂಟರ್ನೆಟ್ ಪ್ರೋಟೋಕಾಲ್ ನಂಬರ್ಸ್ ಎಲ್ಲ ಕೊಟ್ಟಿದ್ರೆ, ಅಲ್ಲಿರುವಂಥ ನೆಟ್ವರ್ಕಲ್ಲಿ ಯಾವುದೋ ಒಂದು ಡಿವೈಸ್ನ ಐಡೆಂಟಿಫೈ ಮಾಡೋದಕ್ಕೆ ಸೊ ಪೀಪಲ್ ಆರ್ ಗೋಯಿಂಗ್ ಟು ಯೂಸ್ ಯುನಿಕ್ ನ್ಯೂಮರಿಕ್ ಅಡ್ರೆಸ್.
That is called IP address. An IPv4 address is written as 4 decimal numbers separated by periods because it is a 32-bit address. Which of the following is an example IPv4 address format? So IPv4 ನಲ್ಲಿ ಇರುವಂತಹ ಅಡ್ರೆಸ್ ಫಾರ್ಮೆಟ್ ಯಾವ ತರ ಇರುತ್ತೆ ಅಂದ್ರೆ that is option B 192.168.0.178. Why was IPv6 introduced? So ಏನಕ್ಕೆ IPv6 introduce ಮಾಡಿದ್ದಾರೆ ಅಂದ್ರೆ that is to provide a larger address space because IPv4 is 32-bit word insufficient. 32-bit ಇರುವಂತಹ IPv4 insufficient ಸಾಕಾಗೋದಿಲ್ಲ, ಹಾಗಾಗಿ ಸೊ IPv6 ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. The network topology where data can be transmitted in only one direction. ಯಾವುದೋ ಒಂದು ಟೋಪಾಲಜಿನಲ್ಲಿ ಡೇಟಾ ಕೇವಲ ಒಂದೇ ಒಂದು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಯಾವುದಪ್ಪ ಟೋಪಾಲಜಿ ಅಂತ ಹೇಳಿದ್ರೆ ಸೊ ದಟ್ ಈಸ್ ರಿಂಗ್ ಟೋಪಾಲಜಿ. ಕರೆಕ್ಟ್ ಎಕ್ಸ್ಪೆನ್ಷನ್ ಫಾರ್ಮ್ ಆಫ್ HTTP. HTTPಯ ಕರೆಕ್ಟ್ ಎಕ್ಸ್ಪೆನ್ಷನ್ ಫಾರ್ಮ್ ಯಾವುದಪ್ಪ ಅಂದರೆ that is option C hypertext transfer protocol. And the last question is conversion of the domain name of each web server to its corresponding IP address is. So ಒಂದು ಡೊಮೈನ್ ನೇಮ್ ಅನ್ನೋದು ಒಂದು ವೆಬ್ ಸರ್ವರ್ನ ಹೆಸರಾಗಿರುತ್ತೆ. ಸೊ ಅದರ ಬದಲಾಗಿ ಈವನ್ ಕರೆಸ್ಪಾಂಡಿಂಗ್ IP ಅಡ್ರೆಸ್ ಕೂಡ ನಾವು ಬಳಸ್ಬೋದು. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಸೊ ಆ ಒಂದು ವ್ಯವಸ್ಥೆಗೆ ನಾವು ಸೊ ಡೊಮೈನ್ ನೇಮ್ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೆ ಸುಮಾರು 81 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳ ಆನ್ಸರ್ ಬಗ್ಗೆ ವಿವರವಾಗಿ ತಿಳಿಸಿದಾಗಿದೆ. ಸೊ ಈ ಒಂದು ಆನ್ಸರ್ಗಳಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ಗಳ ಮೂಲಕ ಕಮೆಂಟ್ ಹಾಕಿ ಸೊ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸೊ ಇನ್ನೂ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ವಿಡಿಯೋಗಳು ಬೇಕಾದಲ್ಲಿ ಸೊ ಕಮೆಂಟ್ ತಿಳಿಸುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡ್ಬೋದಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ವೃಂದದವರಿಗೆ ಇದನ್ನು ಶೇರ್ ಮಾಡಿ ಹಾಗೂ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.